ಶುದ್ಧನು ಮಹಾಪರಿಶುದ್ಧನಾದ ನಮ್ಮ ತಂದೆಯಾದ ದೇವರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ರಾತ್ರಿಯೆಲ್ಲ ಒಳ್ಳೆ ನಿದ್ದೆಯನ್ನು ಕೊಟ್ಟು ಸ್ವಾಮಿ, ಈ ಒಂದು ಸಂದರ್ಭದಲ್ಲಿ ಸ್ವಾಮಿ ನಾವು ನಿನ್ನ ವಾಕ್ಯವನ್ನು ಕೇಳುವುದಕ್ಕೆ ಒಂದು ಅವಕಾಶ ಕೊಟ್ಟಂತ ದೇವರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ ದೇವರೇ. ಈ ದಿನವೆಲ್ಲ ನಿನ್ನ ಭಯಭಕ್ತಿಯಲ್ಲಿ ಸ್ವಾಮಿ ನಾವು ನಡೆದು ಜೀವಿಸುವ ಮಕ್ಕಳಾಗಿ ನಮ್ಮನ್ನು ಬಲಪಡಿಸು, ಸ್ಥಿರಪಡಿಸು ದೇವರೇ. ಈ ಒಂದು ಸ್ವಾಮಿ ನಿನ್ನ ಒಂದು ಆರಾಧನೆಗೆ ಸ್ವಾಮಿ ಎಲ್ಲಾರು ಒಟ್ಟಾಗಿ ಕೂಡಿ ಬರುವಂತ ಒಂದು ಭಾಗ್ಯವನ್ನು ಒದಗಿಸ್ಕೊಡಪ್ಪ. ಇನ್ನ ಎಷ್ಟೋ ಜನರು ಸ್ವಾಮಿ ನಿಮ್ಮನ್ನ ಅರ್ಥಕೊಳ್ಳದೆ ಇರೋರೆಲ್ಲರೂ ಸ್ವಾಮಿ ನಿಮ್ಮನ್ನ ಅರ್ಥಕೊಂಡು ನಿನ್ನ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಂತ ಮಕ್ಕಳಾಗಿ ಬಲಪಡಿಸು, ಸ್ಥಿರಪಡಿಸಪ್ಪ. ಇಲ್ಲಿ ಯಾರ್ಯಾರು ನಿನ್ನ ಒಂದು ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ದಾರೆ ಸ್ವಾಮಿ, ಎಲ್ಲರನ್ನು ಆಶೀರ್ವದಿಸು, ಬಲಪಡಿಸು. ಬರ್ದಿದ್ದಂಥವರನ್ನು ಅತಿ ಬೇಗನೆ ಬರಮಾಡು. ಎಲ್ಲ ಘನ ಸ್ತುತಿ ಸ್ತೋತ್ರ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ಯೇಸುವಿನ ಸಂತ ಪ್ರಾರ್ಥಿಸುತ್ತೇನೆ ಸ್ವಾಮಿ, ಆಮೇನ್. ಆಮೇನ್ ಆಮೇನ್. ಪ್ರೈಸ್ ಗಾಡ್. ಉತ್ತಮವಾದಂತ ಪ್ರಾರ್ಥನೆಗಾಗಿ ಸಹೋದರಿ ವರಲಕ್ಷ್ಮಿ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ವಿಶೇಷವಾಗಿ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಹಸಿರಾಗಿ ಕೂಡಿ ಬಂದಿರುವಂತ ದೇವರ ಮಂದೆಗೆ, ದೇವರ ಸಭೆಗೆ, ದೇವರ ಮಕ್ಕಳಿಗೆ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಪೂರ್ವಕವಾದಂತ ಸ್ವಾಗತವನ್ನ ಕೋರುವಂತವನಾಗಿದ್ದೇನೆ. ಕರ್ತನು ನಮ್ಮನ್ನ ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ದಿನದ ಪಾರಾಯಣಕ್ಕಾಗಿ ನಾನು ಆರಿಸ್ಕೊಂಡಂತ ಭಾಗ ಆದಿಕಾಂಡ 25ನೇ ಅಧ್ಯಾಯ 19ರಿಂದ 23 ವಚನಗಳ ತನಕ. ಆದಿಕಾಂಡ 25ನೇ ಅಧ್ಯಾಯ 19ರಿಂದ 23 ವಚನಗಳ ತನಕ. ಅಬ್ರಾಮನ ಮಗನಾದ ಇಸಾಕನ ಚರಿತ್ರೆ. ಅಬ್ರಾಮನು ಇಸಾಕನನ್ನು ಪಡೆದನು. ಇಸಾಕನು 40 ವರ್ಷದವನಾದಾಗ ಅರಾಮ್ಯನಾದ ಬೆತುವೇಲನ ಮಗಳಾಗಿಯೂ ಅರಾಮ್ಯನಾದ ಲಾಬಾನನ ತಂಗಿಯಾಗಿಯೂ ಇದ್ದ ರೆಬಕ್ಕಳನ್ನು ಪದ್ದಾನ್ ಅರಾಮನಿಂದ ತರಿಸಿ ಹೆಂಡತಿಯಾಗಿ ಮಾಡಿಕೊಂಡನು. ಆಕೆ ಬಂಜೆಯಾಗಿರಲಾಗಿ ಅವನು ಆಕೆಗೋಸ್ಕರ ಯೆಹೋವನನ್ನು ಬೇಡಿಕೊಂಡನು. ಯೆಹೋವನು ಅವನ ವಿಜ್ಞಾಪನೆಯನ್ನು ಲಾಲಿಸಿದ್ದರಿಂದ ರೆಬೆಕ್ಕಳು ಬಸುರಾದಳು. ಆಕೆಯ ಗರ್ಭದಲ್ಲಿ ಶಿಶುಗಳು ಒಂದನ್ನೊಂದು ನೂಕಿಕೊಂಡಾಗ ಆಕೆಯು, ಹೀಗಾದರೆ ನಾನು ಯಾಕೆ ಬದುಕಬೇಕು ಎಂದು ಹೇಳಿ ಇದರ ವಿಷಯದಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸುವುದಕ್ಕೆ ಹೋದಳು. ಯೆಹೋವನು ಆಕೆಗೆ, ನಿನ್ನ ಗರ್ಭದಲ್ಲಿ 2 ಜನಾಂಗಗಳಿವೆ. ಆ 2 ಜನಾಂಗಗಳು ಜನ್ಮಾರಭ್ಯ ವಿರೋಧದಿಂದ ಭೇದವಾಗುವಾಗುವು. ಅವುಗಳಲ್ಲಿ ಒಂದು ಮತ್ತೊಂದಕ್ಕಿಂತ ಬಲಿಷ್ಠವಾಗುವುದು, ಹಿರಿಯದು ಕಿರಿಯದಕ್ಕೆ ಸೇವೆ ಮಾಡುವುದು ಎಂದು ಹೇಳಿದನು. ದೇವರ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಸಭಾ ಸಂಗೀತಗಳಲ್ಲಿ 65ನೇ ಸಂಗೀತವನ್ನ ಹಾಡಿಕೊಳ್ಳೋಣ. ಕರ್ತ ನಿನ್ನ ಸೇವೆಗೆ ನನ್ನ ಜೀವ ಕೊಟ್ಟೆನು. ಕರ್ತ ನಿನ್ನ ಸೇವೆಗೆ ನನ್ನ ಜೀವ ಕೊಟ್ಟನು. ಈ ಹಾಡನ್ನ ಹಾಡಿಕೊಳ್ಳ. ಮೊದಲು ಮತ್ತು 2ನೇ ಚರಣವನ್ನು ಹಾಡಿಕೊಳ್ಳ. ಕರ್ತ ನಿನ್ನ ಸೇವೆಗೆ ನನ್ನ ಜೀವ ಕೊಟ್ಟೆನು. ನಿನ್ನ ಘನಕ್ಕಾಗಿಯೇ ಹೊತ್ತು ಕಳೆಯುವೆನು, ಹೊತ್ತು ಕಳೆಯುವೆನು. ನನ್ನ ಕೈಗಳು ನಿನಗೆ ನಾ ಪ್ರತಿಷ್ಠೆ ಮಾಡಿದೆ. ನನ್ನ ಕಾಲು ಕರ್ತನೇ ತಕ್ಕೋ ನಿನ್ನ ಸೇವೆಗೆ, ತಕ್ಕೋ ನಿನ್ನ ಸೇವೆಗೆ. ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಸ್ವಲ್ಪ ಹೊತ್ತು ದೇವರ ವಾಕ್ಯದ ಬಳಿಗೆ ನಾವು ಹೋಗುವಾಗ, ನಿನ್ನೆ ನಾವು 31ನೇ ಜ್ಞಾನೋಕ್ತಿಯಲ್ಲಿ ಒಬ್ಬ ಸ್ತ್ರೀ ಒಂದು ಕುಟುಂಬದಲ್ಲಿ ಯಾವ ರೀತಿಯ ಪಾತ್ರವನ್ನ ನಿರ್ವಹಿಸಬಹುದು, ಯಾವ ರೀತಿಯಲ್ಲಿ ಕುಟುಂಬದ ಹಿತಕ್ಕಾಗಿ, ಕುಟುಂಬದ ಅಭಿವೃದ್ಧಿಗಾಗಿ ಮನೆಯನ್ನ ದೇವರ ಭಯಭಕ್ತಿಯಲ್ಲಿ ಮಾತ್ರವಲ್ಲದೆ ಈ ಭೂಮಿ ಮೇಲೆ ಎಲ್ಲಾ ವಿಷಯದಲ್ಲಿ ಸಂಪದ್ಭರಿತವಾದಂತಹ
ಒಂದು ಕುಟುಂಬವನ್ನಾಗಿ ರೂಪಿಸಲು ಸಾಧ್ಯ ಎಂಬುದನ್ನ ನಾವು ನೋಡಿದೆವು. ನಾನು ತಿಮೋಥೊಂದನೇ ಅಧ್ಯಾಯದಲ್ಲಿ ಒಬ್ಬ ಸತಿಯಾಗಿ ಬರುವಂತ ಒಂದು ಹೆಣ್ಣು ಮಗಳು ಒಂದು ಕುಟುಂಬದಲ್ಲಿ ತಾಯಿಯಾಗಿ, ಆ ತಾಯಿಯ ಮುಖಾಂತರವಾಗಿ ದೇವರು ಈ ಲೋಕದಲ್ಲಿ ಕುಟುಂಬವನ್ನ ಆಶೀರ್ವದಿಸಿದಾಗ ಎಂತಹ ಅದ್ಭುತ ಕಾರ್ಯಗಳನ್ನ ಈ ಭೂಮಿ ಮೇಲೆ ದೇವಜನರು, ಪರಲೋಕದ ದೇವದೂತರು ಆ ಸ್ತ್ರೀಯಿಂದ ನೋಡ್ಲಿಕ್ಕೆ ಸಾಧ್ಯ ಎಂಬುದನ್ನ ಯಾಕೋಬ ಆದಿಕಾಂಡದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಇಲ್ಲಿ 21ನೇ ವಚನದಲ್ಲಿ, 25ನೇ ಅಧ್ಯಾಯ 21ನೇ ವಚನದಲ್ಲಿ ರೆಬಕ್ಕಳು ದೇವರ ಸನ್ನಿಧಾನಕ್ಕೆ ಬರ್ತಾಳೆ. ಅವಳು ಬಂಜಿಯಾಗಿರ್ತಾಳೆ. ಅವಳಿಗೋಸ್ಕರ ಅವರ ಆಕೆಯ ಗಂಡನು, ಯಜಮಾನನು ದೇವರಲ್ಲಿ ಮೊರೆ ಇಡ್ತಾನೆ, ಇಸಾಕನು. ಆಕೆಗೆ ದೇವರು ಮಕ್ಕಳ ಸೌಭಾಗ್ಯವನ್ನ ಕೊಡ್ತಾನೆ. ಹೆರಿಗೆ ಕಾಲ ಹತ್ತಿರವಾದ ಬಂದಾಗ 2 ಮಕ್ಕಳು ಇರೋದ್ರಿಂದ ಆಕೆ ಕಷ್ಟಪಡ್ಬೇಕಾಗ್ತದೆ. ದೇವರ ಹತ್ರ ಬಂದು ಮೊರೆ ಇಡ್ತಾಳೆ, ಯಾಕಪ್ಪ ಸ್ವಾಮಿ ನಾನು ಬದುಕಬೇಕು, ಈ ರೀತಿ ನನಗೆ ತೊಂದರೆ ಆಗ್ತಾ ಇದಲ್ಲ. ಸಮಾನವಾಗಿ ಪ್ರೆಗ್ನೆನ್ಸಿನಲ್ಲಿ ಹೆಣ್ಣು ಮಕ್ಕಳು ಬಹಳ ಕಷ್ಟಪಡ್ತಾರೆ. ಮಕ್ಕಳು ಅಂತೇಳಿ ಕುಟುಂಬದಲ್ಲಿ ಎಲ್ರೂ ಕೂಡ ಆಸೆ ಪಡೋದು ಉಂಟು. ಒಂದು ತಾಯಿ ಆಗುವಂತ ಲಕ್ಷಣಗಳು ಗೊತ್ತಾದ ತಕ್ಷಣ ಇಡೀ ಕುಟುಂಬವೇ ಸಂತೋಷ ಪಡ್ತದೆ. ಆದ್ರೆ ಆ ಆಸೆಯನ್ನ ಒಬ್ಬ ತಾಯಿ ಒಂದು ಕುಟುಂಬದಲ್ಲಿ ಈಡೇರಿಸಬೇಕಾದ್ರೆ ಎಂತಹ ನೋವನ್ನು ಅನುಭವಿಸ್ಬೇಕಾಗ್ತದೆ. ಅದನ್ನ ಒಬ್ಬ ತಾಯಿ, ಒಂದು ಹೆಣ್ಣು ಮಾತ್ರ ಹೇಳಲಿಕ್ಕೆ ಸಾಧ್ಯ. ಯಾಕಂದ್ರೆ ಆ ನೋವನ್ನು ಒಬ್ಬ ಸ್ತ್ರೀ ಮಾತ್ರ ಅನುಭವಿಸ್ತಾಳೆ. ಅಷ್ಟು ನೋವನ್ನ ಅನುಭವಿಸಿ ಈ ಲೋಕಕ್ಕೆ ತಾನು ಒಂದು ಮಗುವಿಗೆ ಜನ್ಮವನ್ನು ಕೊಡ್ತಾನೆ. ದೇವರು ಇಷ್ಟೊಂದು ನೋವುಗಳನ್ನ ಕೊಟ್ಟು ಈ ಭೂಮಿ ಮೇಲೆ ತಾನು ಹೇಳಿದಂತ ವಾಗ್ದಾನವು ಒಬ್ಬ ಸ್ತ್ರೀಯಲ್ಲಿ ನೆರವೇರುವ ಹಾಗೆ ಉಂಟು ಮಾಡುವಂತನಾಗಿದ್ದಾನೆ. ಆದಮ ಹವ್ವಳನ್ನ ದೇವರು ಸೃಷ್ಟಿ ಮಾಡಿದಾಗ ಅವರನ್ನ ಮೊದಲನೇದಾಗಿ ಆಶೀರ್ವಾದ ಮಾಡುದು, ನೀವು ಈ ಭೂಮಿ ಮೇಲೆ ಅಭಿವೃದ್ಧಿಯಾಗಿರಿ, ಅಂದ್ರೆ ಸಂತಾನವುಳ್ಳವರಾಗಿ ಹೆಚ್ಚಿರಿ. ಇದು ದೇವರು ಮಾಡದಂತ ಆಶೀರ್ವಾದ. ಒಂದು ಕುಟುಂಬಕ್ಕೆ ದೇವರು ಕೊಟ್ಟಂತ ಆಶೀರ್ವಾದ ಇದು. ಒಂದು ಕುಟುಂಬ ಅಂತ ಹೇಳುವಾಗ ಅಭಿವೃದ್ಧಿ ಆಗಬೇಕಾಗ್ತದೆ, ಅದು ಸಂತಾನದಲ್ಲಿ ಬೆಳಿಬೇಕಾಗ್ತದೆ. ಅದರಲ್ಲಿ ದೇವರ ಕಾರ್ಯಗಳು ಈ ಭೂಮಿಗೆ ಅದ್ಭುತಕರವಾದಂತ ರೀತಿಯಲ್ಲಿ ಪರಿಚಯ ಆಗ್ಬೇಕಾಗ್ತದೆ. ಇಲ್ಲಿ ರೆಬೆಕ್ಕಳನ್ನ ದೇವರ ಆಶೀರ್ವಾದ ಮಾಡ್ತಾನೆ. ಆಕೆಗೆ ಒಂದೇ ಸಾರಿ 2 ಮಕ್ಕಳನ್ನ ಕೊಡ್ತಾನೆ. ಆಕೆ ಬಂದು ಪ್ರಾರ್ಥನೆ ಮಾಡ್ತಾಳೆ, ಮೊರೆ ಇಡ್ತಾಳೆ, ಸ್ವಾಮಿ ಯಾಕೆ ನನಗೆ ಈ ಪರಿಸ್ಥಿತಿ ಅಂತ. ಆಗ ಸ್ವಾಮಿ ಒಂದು ಸತ್ಯವನ್ನೇ ಹೇಳ್ತಾನೆ, ನಿನ್ನ ಗರ್ಭದಲ್ಲಿ 2 ಜನಾಂಗಗಳಿವೆ. ಒಬ್ಬ ತಾಯಿ ಒಂದು ಮಗುವನ್ನ ಈ ಭೂಮಿಗೆ ಜನ್ಮ ತರುವಾಗ ನಮಗೆ ಕಣ್ಣಿಗೆ ಕಾಣುವುದು ಒಂದು ಜೀವ ಮಾತ್ರ. ಆದರೆ ಒಬ್ಬ ತಾಯಿ ಒಂದು ಹೆಣ್ಣನ್ನ ಈ ಭೂಮಿಗೆ ಮತ್ತೆ ಜನ್ಮ ನೀಡುವುದಾದರೆ ಆ ತಾಯಿ ಈ ಲೋಕದಲ್ಲಿ ಜನಾಂಗಗಳನ್ನೇ ತರುವಂತವಳಾಗಿದ್ದಾಳೆ. ಒಬ್ಬ ಸ್ತ್ರೀ ಪರಲೋಕ ರಾಜ್ಯಕ್ಕೂ ಕೂಡ ಎಷ್ಟು ಪ್ರಾಮುಖ್ಯವಾಗ್ತಾಳೆ ಎಂಬುದನ್ನ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ. ಒಬ್ಬ ಸ್ತ್ರೀ ದೇವರು ಆರಿಸಿಕೊಂಡಿರುವಂತ ಮತ್ತು ದೇವರು ಈ ಲೋಕಕ್ಕೆ ಕೊಟ್ಟುವಂತ ಒಂದು ದೊಡ್ಡ ಬಹುಮಾನ. ಸ್ತ್ರೀ ತನ್ನ ಜೀವಮಾನದಲ್ಲಿ ಹುಟ್ಟಿನಿಂದ ಕೊನೆಯ ತನಕ ಬಹು ಸಂಕಷ್ಟಗಳನ್ನ ಎದುರಿಸಿ ಅನುಭವಿಸಿ ದೇವರ ಯೋಜನೆಯನ್ನ ಪರಿಪೂರ್ಣಗೊಳಿಸಬೇಕಾಗ್ತದೆ. ಎಷ್ಟೋ ತಾಯಂದಿರನ್ನ ನಾನು ನೋಡಿದ್ದೇನೆ. ಗಂಡನು ದಾರಿ ತಪ್ಪಿದಾಗ ಮಕ್ಕಳ ಜವಾಬ್ದಾರಿಕೆಯನ್ನು ಹೊತ್ತುಕೊಂಡು ಆ ತಾಯಿ ಬಟ್ಟೆಯನ್ನ ಕಟ್ಟಿ ನೋವುಗಳನ್ನ ಉಂಡು ನಿಂದೆಗಳನ್ನ ಅನುಭವಿಸಿ ಮಕ್ಕಳ ಹಿತಕ್ಕಾಗಿ
ಎಂತ ಘೋರವಾದಂತ ಕಷ್ಟಕರವಾದಂತ ಕೆಲಸಗಳಿದ್ರು ಅವುಗಳನ್ನ ಮಾಡಿ ತಂದು ಸಾಕಿ ಸಲಹಿ ಅವರಿಗೊಂದು ವಿದ್ಯೆಯನ್ನ ಬುದ್ಧಿಯನ್ನ ಕೊಟ್ಟು ಆ ಮಕ್ಕಳು ಒಂದೊಂದು ದಿವಸ ಒಂದು ಉನ್ನತವಾದಂತ ಜವಾಬ್ದಾರಿಕೆಯನ್ನ ಸ್ಥಾನವನ್ನ ಪಡೆದವರಾಗಿ ಈ ಭೂಮಿ ಮೇಲೆ ಸಮಾಜದಲ್ಲಿ ಗಣ್ಯರಾಗಿ ಬದುಕುವುದನ್ನ ನಾನು ನೋಡಿದ್ದೇನೆ. ಅಂತ ರೀತಿಯಲ್ಲಿ ತಾಯಂದಿರು ಮಕ್ಕಳನ್ನ ಸಾಕಿ ಸಲಹಿದ್ದಾರೆ. ಅವರನ್ನ ನಾವು ಒಂದು ವೇಳೆ ಪ್ರಶ್ನೆ ಮಾಡೋದಾದ್ರೆ ಕೊನೆಗೊಂದು ದಿವಸ ಆ ಮಕ್ಕಳ ಭವಿಷ್ಯದಲ್ಲಿ ಅವರು ಮಕ್ಕಳು ಅನುಭವಿಸುತ್ತಿರುವಂತ ಸುಖವನ್ನ ಸಂತೋಷದ ಮುಂದೆ ತಾಯಂದಿರು ತಾವು ಕಷ್ಟಪಟ್ಟಂತ ಕಷ್ಟಗಳನ್ನ ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಕಷ್ಟಪಟ್ಟಿದ್ದೀವಿ, ದೇವರು ನಮ್ಮ ಮಕ್ಕಳನ್ನ ಆಶೀರ್ವಾದ ಮಾಡಿದ್ದಾರೆ, ಅಷ್ಟು ಸಾಕು ಬೋಧಕರೇ, ಅದೇನು ಇಲ್ಲ. ನಮಗೆ ಒಬ್ಬ ತಾಯಿ ಈ ಭೂಮಿ ಮೇಲೆ ತನ್ನ ಮಕ್ಕಳಿಗಾಗಿ ಎಂತಹ ಕಷ್ಟಕ್ಕಾದ್ರೂ ತಯಾರಾಗ್ತಾರೆ. ಕೇವಲ ಈ ಭೂಲೋಕದ ಕಾರ್ಯಗಳಿಗೆ ಮಾತ್ರ ಅಲ್ಲ, ಒಬ್ಬ ತಾಯಿ ಈ ಭೂಮಿ ಮೇಲೆ ಪರಲೋಕ ರಾಜ್ಯವನ್ನು ಸೃಷ್ಟಿ ಮಾಡುವಂತದ್ದಾಗಿದ್ದಾರೆ. ಒಂದು ವೇಳೆ ತಾಯಿ ಬುದ್ಧಿವಂತಳಾದ, ಅದಕ್ಕೆ ಜ್ಞಾನೋಕ್ತಿಯಲ್ಲಿ ಸೊಲೊಮೋನ ಬರುತ್ತಾನೆ, ಗುಣಮತಿಯಾದಂತ ಸತಿಯು ಎಲ್ಲಿ ಸಿಕ್ಕಾಳು, ಆಕೆಯು ಅವಳಕ್ಕಿಂತಲೂ ಬಹು ಅಮೂಲ್ಯ. ಒಬ್ಬ ತಾಯಿ ಗುಣಮತಿ ಆಗುವಾಗ ಆಕೆ ಒಂದು ಮಗುವಿಗೆ ಜನ್ಮ ಕೊಟ್ಟರು, ಆಕೆಯ ಹೊಟ್ಟೆಯಲ್ಲಿ ಬೆಳೀತಕ್ಕಂಥ ಮಗು ಒಂದು ಜನಾಂಗವನ್ನ ಈ ಲೋಕಕ್ಕೆ ತರುವಂತದ್ದಾಗಿದೆ. ಅದನ್ನೇ ತಾನೇ ರೆಬೆಕ್ಕಳ ಜೀವಿತದಲ್ಲಿ ದೇವರು ಹೇಳ್ತಾನೆ, ನಿನ್ನ ಗರ್ಭದಲ್ಲಿ 2 ಜನಾಂಗಗಳಿವೆ. ಯಾವ ತಾಯಿ ಕೂಡ ಇದನ್ನ ನೆನೆಸಿರ್ಲಿಕ್ಕಿಲ್ಲ. ಆಕೆಯ ಕನಸು, ಆಕೆಯ ಆಸೆ ಒಂದೇ ಮಗು. ಆದ್ರೆ ಆ ಒಂದು ಮಗುವಿನಿಂದ ಒಂದು ಜನಾಂಗ ಈ ಲೋಕದಲ್ಲಿ ಸೃಷ್ಟಿ ಆಗ್ತದೆ, ಉತ್ಪತ್ತಿ ಆಗ್ತದೆ. ಆ ಒಂದು ಜನಾಂಗವೇ ದೇವರ ರಾಜ್ಯಕ್ಕೆ ಸಿದ್ಧವಾಗಬೇಕಾದಂತ ಒಂದು ಜನಾಂಗವನ್ನ ನಿರ್ಮಾಣ ಮಾಡ್ತಾರೆ. ಯೋಚನೆ ಮಾಡಿ ಸ್ವಾಮಿ, ಇಸ್ರಾಯೇಲ್ ಜನಾಂಗವನ್ನೇ, ಒಂದು ಜನಾಂಗವನ್ನೇ, ಒಂದು ರಾಜ್ಯವನ್ನೇ ರೆಬೆಕ್ಕಳ ಹೊಟ್ಟೆಯಲ್ಲಿ ಇಟ್ಟಿದನು. ಯಾಕೋಬನು ಹುಟ್ಟಿದನು, ಇಸ್ರೇಲನಾದನು, ಇಸ್ರೇಲ್ ದೇಶವಾಯಿತು, ರಾಜ್ಯ ಉಂಟಾಯಿತು, ರಾಜರುಗಳು ಉಂಟಾದರು. ಮುಂದೊಂದು ದಿನ ಈ ಲೋಕದ ರಕ್ಷಕನು ಯೇಸು ಸ್ವಾಮಿ ಆಕೆಯ ಸಂತಾನದಿಂದ ಹುಟ್ಟಿ ಬಂದನು. ಎಂತ ಅದ್ಭುತವಾದಂತ ಆಶೀರ್ವಾದ ಒಬ್ಬ ತಾಯಿಗೆ, ಒಬ್ಬ ಸ್ತ್ರೀಗೆ ಸ್ವಾಮಿ ಕೊಟ್ಟಿದ್ದ. ಆದುದರಿಂದ ಈ ಭೂಮಿ ಮೇಲೆ ಒಬ್ಬ ಸ್ತ್ರೀ ತಾನು ಏನೆಂಬುದನ್ನ ಅರ್ಥ ಮಾಡಿಕೊಂಡು ತನ್ನ ಜವಾಬ್ದಾರಿಕೆ ಅಂತದ್ದು, ಈ ಭೂಮಿಗೆ ತನ್ನ ಈ ಹುಟ್ಟು ಎಷ್ಟು ಪವಿತ್ರವಾದದ್ದು, ಅದು ಎಷ್ಟು ಪರಿಶುದ್ಧವಾಗಿರ್ಬೇಕು, ಅದ್ರ ಬೆಲೆ ಏನು. ಒಂದು ವೇಳೆ ಒಬ್ಬ ತಾಯಿ ತಾನು ದೇವರಿಗೆ ಭಯಭಕ್ತುಳ್ಳವಳಾದರೆ ಈ ಭೂಮಿ ಹೇಗೆ ಆಶೀರ್ವದಿಸಲ್ಪಡ್ತದೆ, ಇದನ್ನ ಒಬ್ಬ ತಾಯಿ ಅರಿತರೆ, ಒಬ್ಬ ತಾಯಿ ತನಗೆ ಮುಂದೆ ದೇವರು ಕೊಡುವಂತ ಮಕ್ಕಳ ಜೀವಿತದಲ್ಲಿ ಇಂತಹ ಬೆಲೆಯುಳ್ಳ ಮೌಲ್ಯಗಳನ್ನ ಅವರ ಹೃದಯದಲ್ಲಿ ಬಿತ್ತುವುದಾದರೆ ನಿಶ್ಚಯವಾಗಿ ಈ ಭೂಮಿ ಮೇಲೆ ಪರಲೋಕ ರಾಜ್ಯವೇ ಸೃಷ್ಟಿಯಾಗುವುದರಲ್ಲಿ ಸಂದೇಹವಿಲ್ಲ. ಅದಕ್ಕೆ ಸ್ವಾಮಿ ಹೇಳಿದ್ನು ಪ್ರಾರ್ಥನೆಯಲ್ಲಿ, ನಿನ್ನ ರಾಜ್ಯವು ಬರಲಿ ಎಂಬುದಾಗಿ. ಈ ಭೂಮಿ ಮೇಲೆ ದೇವರ ರಾಜ್ಯವು ಉಂಟಾಗುವಂತದ್ದಾಗಿದೆ. ಅದು ಒಬ್ಬ ಸ್ತ್ರೀಯಿಂದ ಮಾತ್ರ ಸಾಧ್ಯ. ದೇವರು ಕೊಡುವಂತ ಮಕ್ಕಳನ್ನ ಒಬ್ಬ ತಾಯಿ ದೇವರ ಭಯ ಭಕ್ತಿಯಲ್ಲಿ ಬೆಳೆಸುವಾಗ ಪರಲೋಕದಲ್ಲಿ ನಾವು ಅಲ್ಲಿ ಅನುಭವಿಸುವಂತ ದೇವರ ಅನ್ಯೋನ್ಯತೆಯನ್ನ, ದೇವರ ಎಲ್ಲಾ ಪ್ರೀತಿಯನ್ನ, ಎಲ್ಲಾ ವಿಧವಾದಂತಹ ಪರಲೋಕದ ಆನಂದವನ್ನ, ಸಂತೋಷವನ್ನ ಕುಟುಂಬದಲ್ಲಿ ಇಲ್ಲಿ ನಾವು ಅನುಭವಿಸಬಹುದಾಗಿದೆ. ಒಬ್ಬ ತಾಯಿಯಿಂದ ಮಾತ್ರ ಅದು ಸಾಧ್ಯ. ಕಷ್ಟಗಳು, ಕಣ್ಣೀರುಗಳು, ದುಃಖಗಳು, ಸಂಕಟಗಳು ಇವೆಲ್ಲವೂ ಸಂಪೂರ್ಣವಾಗಿ ಲಯವಾಗಬೇಕಾದ್ರೆ ಒಬ್ಬ ತಾಯಿ ಒಳ್ಳೆಯವಳಾಗಿರ್ಬೇಕ. ಯಾವುದೇ ಒಂದು ಸ್ತ್ರೀ
ಒಂದು ಕುಟುಂಬಕ್ಕೆ ಬೆಳಕಾಗ್ತಾಳೆ, ದೀಪ ಆಗ್ತಾಳೆ. ಒಬ್ಬ ಸ್ತ್ರೀಯಿಂದ ಒಂದು ಕುಟುಂಬವು ಸಂತೋಷವನ್ನು, ಸುಖವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ. ಒಬ್ಬ ಸ್ತ್ರೀಯಿಂದ ಒಂದು ಕುಟುಂಬವು ಎಲ್ಲಾ ರೀತಿಯ ನೋವನ್ನು ಅನುಭವಿಸಲಿಕ್ಕೂ ಸಾಧ್ಯ. ಇವತ್ತಿನ ದಿನಮಾನಗಳಲ್ಲಿ ಬಹು ಬೇಗನೆ ವಿಚ್ಛೇದನಗಳು ನಡೀತಾ ಇವೆ. ಇದಕ್ಕೆ ಕಾರಣ ಏನು? ಆದ್ರೆ ಹಿಂದಿನ ಕಾಲದಲ್ಲಿ ವಿಚ್ಛೇದನ ಅನ್ನೋದಕ್ಕೆ ಅರ್ಥನೂ ಇರಲಿಲ್ಲ, ಆ ಪದ ಉಪಯೋಗಕ್ಕೆ ಬರ್ತಾನೂ ಇರಲಿಲ್ಲ. ಅದು ಒಂದು ದೊಡ್ಡ ಶಾಪದ ಮಾತಾಗಿತ್ತು. ವಿಚ್ಛೇದನ ಅನ್ನತಕ್ಕಂಥದ್ದು ಒಂದು ದೊಡ್ಡ ಶಾಪವಾಗಿದೆ. ಜನರು ಹಾಗೆ ಭಾವಿಸ್ತಿದ್ರು, ಅದನ್ನ ಮನಸ್ಸಿನಲ್ಲಿ ಯೋಚನೆ ಮಾಡ್ತಿರ್ಲಿಲ್ಲ. ತಂದೆ ತಾಯಿಗಳು ಮಕ್ಕಳಿಗೆ ಅಂತ ಒಂದು ಆಲೋಚನೆಯನ್ನ ಯಾವ ಕಾಲಕ್ಕೂ ಕೊಡೋಕೆ ಇಷ್ಟಪಡ್ತಿರ್ಕಿಲ್ಲ. ಒಬ್ಬ ಮಗಳನ್ನ ಒಂದು ಮನೆಗೆ ಮದುವೆ ಮಾಡಿ ಕಳಿಸ್ಕೊಡ್ಬೇಕಾದ್ರೆ ಆ ಮಗಳಿಗೆ ತಾಯಿ ಹೋದ ಮನೆಯಲ್ಲಿ ಹೇಗಿರ್ಬೇಕು ಅನ್ನೋದನ್ನ ತನ್ನ ಜೀವಿತದಲ್ಲಿ ತನ್ನ ಅನುಭವದ ಮಾತ್ರವಲ್ಲದೆ ದಿನನಿತ್ಯದಲ್ಲಿ ತಾನು ಅನುಭವಿಸಿದನ್ನ ಆಕೆಗೆ ಕಾಣುವ ಹಾಗೆ ಮಾಡಿ, ವಯಸ್ಸಿಗೆ ಬಂದಾಗ ತನ್ನ ಎಲ್ಲಾ ಕಷ್ಟಗಳನ್ನ, ತಾನು ನಡೆದು ಬಂದಂತ ದಾರಿಯನ್ನ ಆಕೆ ತಿಳುವಳಿಕೆಗೆ ತಂದು ತನ್ನಂತೆಯೇ ಇನ್ನೊಂದು ಮನೆಯನ್ನ ಬೆಳಗಲು ಬೇಕಾದಂತ ಶಕ್ತಿಯನ್ನ ತುಂಬಿ, ಬರಬಹುದಾದಂತ ಕಷ್ಟಗಳಲ್ಲಿ ಹೆದರದೆ ಧೈರ್ಯದಿಂದ ಎದುರಿಸಿ ಆ ಕುಟುಂಬಕ್ಕೆ ಆಧಾರವಾಗಿದ್ದುಕೊಂಡು ಆ ಕುಟುಂಬವನ್ನ ಕಡೆಗಾಣಿಸುವ ತನಕ ತೊಲೆ ಹಾಕಿ ನಿಂತು ಆ ಕುಟುಂಬಕ್ಕೆ ಆಧಾರವಾಗಿರುವಂತ ಶಕ್ತಿಯನ್ನ ನೀಡಿ ಒಂದು ಮನೆಗೆ ಕಳಿಸ್ತೀವಿ. ಒಂದ್ ವೇಳೆ ಕಷ್ಟಗಳೇ, ಸಮಸ್ಯೆಗಳೇ, ಶೋಧನೆಗಳು ಬಂದ್ರೂ ಸಹ ಯಾವ ಕಾರಣಕ್ಕೂ ನೀನು ತವರು ಮನೆಗೆ, ಗಂಡನ ಮನೆಯನ್ನು ಬಿಟ್ಟು ಬಾ ಎಂಬತಕ್ಕಂಥ ಮಾತನ್ನ ಯಾವ ತಂದೆ ತಾಯಿಗಳು ಹೇಳ್ತಿರ್ಲಿಲ್ಲ. ಒಂದು ವೇಳೆ ಹಾಗೇನಾದ್ರೂ ಅಪ್ಪಿತಪ್ಪಿ ಅವಳಿಗೆ ಕಷ್ಟಗಳು ಅಂತ ಪರಿಸ್ಥಿತಿ ಬಂದ್ರೂ ಕೂಡ ತಂದೆ ತಾಯಿಗಳು ಮಗಳ ಮನೆಯಲ್ಲಿ ಹೋಗಿ ಉಳಿದು ಅವರ ಕಷ್ಟಗಳನ್ನ ತಿಳಿದು ಅವರ ಕಷ್ಟಗಳನ್ನ ನೀಗಿಸಲು ಬೇಕಾದಂತ ಎಲ್ಲಾ ರೀತಿಯಾದಂತ ಭಾರವನ್ನು ಇವರು ಹೊತ್ತುಕೊಂಡು ಮಗಳ ಭವಿಷ್ಯವು ಕೊಟ್ಟ ಮನೆಯಲ್ಲಿಯೇ ಸಂಪೂರ್ಣವಾಗುವ ಹಾಗೆ ಅವರು ನೋಡ್ಕೊಳ್ತಾರೆ. ಒಂದು ವೇಳೆ ಮಗಳು ಗಂಡನ ಮನೆಯನ್ನ ಬಿಟ್ಟು ತಾಯಿಯ ಮನೆಗೆ ಬಂದ್ರೆ ಅದು ತವರು ಮನೆಗೆ ಒಂದು ದೊಡ್ಡ ಅವಮಾನ ಆಗಿರುತ್ತೆ, ಆ ಕುಟುಂಬಕ್ಕೆ ಒಂದು ದೊಡ್ಡ ಅವಮಾನ ಆಗಿರುತ್ತೆ. ಆ ರೀತಿಯಾಗಿ ಭಾವಿಸುತ್ತಿದ್ರು. ಆದ್ರೆ ಇವತ್ತು ತಂದೆ ತಾಯಿಗಳೇ ಮಕ್ಕಳನ್ನ ವಿಚ್ಛೇದನವೆಂಬತಕ್ಕಂತ ಸ್ಥಿತಿಗೆ ತಂದು ನಿಲ್ಲಿಸ್ತಿದ್ದಾರೆ. ಕಾರಣ, ಇಲ್ಲಿ ಯಾವ ವಿಷಯದಲ್ಲಿ ಒಬ್ಬ ಸ್ತ್ರೀಯನ್ನ ಒಂದು ಕುಟುಂಬಕ್ಕೆ ಸಿದ್ಧಪಡಿಸಬೇಕಾಗಿತ್ತು ಆ ವಿಷಯದಲ್ಲಿ ಅಂತ ರೀತಿಯಲ್ಲಿ ಸಿದ್ಧಪಡಿಸಬೇಕಾದಂತ ತಂದೆ ತಾಯಿಗಳು, ವಿಶೇಷವಾಗಿ ಸ್ತ್ರೀಯನ್ನ ಮಾತ್ರ ಶುದ್ಧ ಮಾಡ್ಲಿಕ್ಕೆ ಸಾಧ್ಯ. ಕೆಲವೊಂದು ವಿಷಯಗಳು ಒಬ್ಬ ಹೆಣ್ಣು ಮಗಳು ತಂದೆ ಹತ್ರ ಹೇಳ್ಕೊಳಕ್ ಆಗೋದಿಲ್ಲ. ನನ್ನ ಎಲ್ಲಾ ದುಃಖಗಳನ್ನ ತಾಯಿ ಹತ್ರ ಮಾತ್ರ ಹೇಳ್ಕೊಳ್ಳಿಕ್ಕೆ ಸಾಧ್ಯ. ಅಂತ ಸಂದರ್ಭದಲ್ಲಿ ಒಬ್ಬ ತಾಯಿ ಸರಿಯಾದಂತ ಮಾರ್ಗದರ್ಶನವನ್ನ ಮಗಳಿಗೆ ಮಾಡಿದ, ಸರಿಯಾದಂತ ಉಪಾಯಗಳನ್ನ ಮಗಳಿಗೆ ತಿಳಿಸಿದ, ಸಲಹೆಗಳನ್ನ ನೀಡಿದರೆ ನಿಶ್ಚಯವಾಗಿ ತನ್ನ ಮಗಳು ಇನ್ನೊಬ್ಬ ತಾಯಿ ತನ್ನ ಕುಟುಂಬದ ಜವಾಬ್ದಾರಿಕೆಯನ್ನು ಹೊರಲು ಶಕ್ತಳಾಗ್ತಾಳೆ ಮತ್ತು ಸಮರ್ಥಳಾಗ್ತಾಳೆ ಮತ್ತು ಜಯಶಾಲಿ ಆಗ್ತಾಳೆ. ಆ ತಾಯಿ ಒಂದು ಜನಾಂಗಕ್ಕೆ ಮೂಲ ಮಾತೆ ಆಗ್ತಾಳೆ. ಅಂತ ಅವಕಾಶ, ಅಂತ ಸೌಭಾಗ್ಯವನ್ನ ಸ್ತ್ರೀಗೆ ಕೊಟ್ಟಿದ್ದಾನೆ. ಸ್ತ್ರೀಯಲ್ಲಿ ತನ್ನ ರಾಜ್ಯವನ್ನ ಇಟ್ಟಿದ್ದಾನೆ. ಆದಾಮನಿಗೆ ಅವಳನ್ನು ಕೊಡುವಾಗ ದೇವರು ಬಹಳ ಆಲೋಚನೆ ಮಾಡಿನೇ ಕೊಟ್ಟರು. ಅಂತ ಆಶೀರ್ವಾದವನ್ನ ಅವಳ ಕೈಯಲ್ಲಿ ಇಟ್ಟು ಕೊಟ್ಟರು. ಆದ್ರೆ ಅವಳು ಅದನ್ನ ದುರುಪಯೋಗ ಪಡಿಸ್ಕೊಂಡು ಅವಳನ್ನ ವಂಚಿಸಿದ ಹಾಗೆ ಇವತ್ತು ಸೈತಾನನು ಭೂಮಿ ಮೇಲೆ ಕುಟುಂಬವನ್ನ ಒಡೆಯಲು ಮೊದಲು
ದಾಳಿ ಮಾಡ್ತಕ್ಕಂಥದ್ದು ಸ್ತ್ರೀಯ ಮೇಲೆ. ಯಾಕಂತಂದ್ರೆ ಸ್ತ್ರೀಯು ಬಲಹೀನಳು ಎಂಬುದಾಗಿ ಸೈತಾನಕ್ಕೆ ಚೆನ್ನಾಗಿ. ಆದರೆ ದೇವರಲ್ಲಿ ಭಯಭಕ್ತಿಯುಳ್ಳವಳಾಗಿರ್ತಕ್ಕಂಥ ಸ್ತ್ರೀ ಎಂದಿಗೂ ಕೂಡ ಸೈತಾನನ ಯಾವ ಕುತಂತ್ರಕ್ಕೂ ಬಗ್ಗುವುದಿಲ್ಲ. ಬದಲಾಗಿ ಸೈತಾನನನ್ನು ಸೋಲಿಸ್ತಾಳೆ, ದೇವರ ರಾಜ್ಯವನ್ನು ಸಿದ್ಧಿಗೆ ತರ್ತಾಳೆ. ಅದನ್ನೇ ತಾನೇ ದೇವರು ಸ್ತ್ರೀಯ ಮುಖಾಂತರವಾಗಿ ಮಾಡುವಂತನಾಗಿದ್ದಾನೆ. ಒಬ್ಬ ಸ್ತ್ರೀ ಈ ಭೂಮಿ ಮೇಲೆ ದೇವರ ರಾಜ್ಯವನ್ನ ಸಿದ್ಧಿಗೆ ತರಬೇಕಾದ್ರೆ, ದೇವರ ರಾಜ್ಯ ಪರಲೋಕಕ್ಕೆ ಸಿದ್ಧವಾಗಬೇಕಾದ್ರೆ ನಿಶ್ಚಯವಾಗಿ ಅದು ಒಬ್ಬ ಸ್ತ್ರೀಯ ಕೈಯಲ್ಲಿ. ಸ್ತ್ರೀ ಬಹಳ ಪ್ರಾಮುಖ್ಯವಾದಂತ ಒಂದು ದೊಡ್ಡ ಬಹುಮಾನ ಈ ಭೂಮಿಗೆ. ಒಬ್ಬ ಸ್ತ್ರೀ, ಒಬ್ಬ ತಾಯಿ ನೀವಾಗಿದ್ದರೆ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ದೇವರ ಯೋಜನೆ ಆಗಿದೆ, ದೇವರ ಸಂಕಲ್ಪವಾಗಿದೆ, ದೇವರ ಚಿತ್ತ ನಿಮ್ಮಿಂದ ನೆರವೇರಬೇಕಾಗಿದೆ. ಅದಕ್ಕಾಗಿಯೇ ಭೂಮಿ ಮೇಲೆ ದೇವರು ಒಬ್ಬ ಸ್ತ್ರೀಯನ್ನಾಗಿ ನಿಮ್ಮನ್ನು ಸೃಷ್ಟಿ ಮಾಡಿದ್ದಾರೆ. ಗಂಡಸು ಹೊರಲಾರದಂತ ಕಷ್ಟಗಳನ್ನ, ಸಹಿಸಿಕೊಳ್ಳಲಾರದಂತ ನೋವುಗಳನ್ನ ಸ್ತ್ರೀ ಅನುಭವಿಸ್ತಾರೆ, ಅನುಭವಿಸಿ ಜಯಿಸ್ತಾರೆ. ಕಾರಣ ಆಕೆ ಸಹಿಸಿಕೊಳ್ತಾರೆ. ಸಹಿಸಿಕೊಳ್ಳುವಂತ ಶಕ್ತಿಯನ್ನ ಹೆಣ್ಣಿಗೆ ದೇವರು ಕೊಟ್ಟಿದ್ದಾರೆ. ಅದಕ್ಕೆ ಹೆಣ್ಣನ್ನ ದಯಾದರಿತ್ರಿ ಎಂಬುದಾಗಿ ಹೇಳ್ತಾರೆ. ಸಹಿಸುವಿಕೆ ಇರ್ತಕ್ಕಂಥ ಒಂದು ಶಕ್ತಿ. ಅದನ್ನ ನಾವು ದೇವರ ಘನತೆಗಾಗಿ, ದೇವರ ಮಹಿಮೆಗಾಗಿ ಈ ಭೂಮಿ ಮೇಲೆ ನಾವು ಅನುಭವಿಸ್ಬೇಕಾಗ್ತದೆ. ದೇವರಿಗಾಗಿ ನಾವು ಈ ಭೂಮಿ ಮೇಲೆ ಅದನ್ನ ಸ್ವೀಕಾರ ಮಾಡ್ಕೊಳ್ಬೇಕಾಗ್ತದೆ. ಕಷ್ಟಗಳು, ಸಂಕಟಗಳು, ಶೋಧನೆಗಳು, ಸಮಸ್ಯೆಗಳು, ತೊಂದರೆಗಳು ಕುಟುಂಬದಲ್ಲಿ ಹೆಚ್ಚಾಗಿ ಬರ್ತಕ್ಕಂಥದ್ದು, ಅನುಭವಿಸ್ತಕ್ಕಂಥದ್ದು ಸ್ತ್ರೀ ಮಾತ್ರ. ಒಬ್ಬ ಸ್ತ್ರೀ ಈ ಭಾರವನ್ನ ಹೊತ್ತುಕೊಂಡು ನಿರ್ವಹಿಸಿದಾಗ ಮಾತ್ರ ಆ ಕುಟುಂಬವು ದೇವರ ನಿತ್ಯವಾದಂತ ಸೌಭಾಗ್ಯವನ್ನ, ಆಶೀರ್ವಾದವನ್ನ ಈ ಭೂಮಿ ಮೇಲೆ ಅನುಭವಿಸ್ಲಿಕ್ಕೆ ಸಾಧ್ಯ. ನಾವು ನೋಡ್ತೇವೆ, ಕೀರ್ತನೆಗಾರನು ಬರುವಂತ ಕೀರ್ತನೆ 115ನೇ ವಚನದಲ್ಲಿ ಮಾತುಗಳನ್ನ ಹೇಳ್ತಾರೆ. 14ರಿಂದ 15 ತನಕ. ಯೆಹೋವನು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಅಭಿವೃದ್ಧಿಪಡಿಸಲಿ. ಯೆಹೋವನಿಂದ ನಿಮಗೆ ಆಶೀರ್ವಾದವಾಗಲಿ. ಆತನು ಭೂ ಪರಲೋಕಗಳನ್ನು ಉಂಟು ಮಾಡಿದ್ದಾನೆ. ಭೂ ಪರಲೋಕವನ್ನ ಉಂಟು ಮಾಡಿದಂತ ದೇವರು ಒಂದು ಕುಟುಂಬವನ್ನ, ತಂದೆ ತಾಯಿಗಳನ್ನ, ಮಕ್ಕಳನ್ನ ಆಶೀರ್ವದಿಸಿ ಅಭಿವೃದ್ಧಿ ಪಡಿಸಬೇಕಾದ್ರೆ ಆ ಆಶೀರ್ವಾದ ಒಬ್ಬ ಸ್ತ್ರೀಯಿಂದ ಈ ಭೂಮಿಗೆ ಸಿಗುವಂತದ್ದಾಗಿದೆ. ಒಬ್ಬ ಸ್ತ್ರೀ ಇನ್ನೊಂದು ಮನೆಯನ್ನ ಕಟ್ಟಬಹುದು. ಒಬ್ಬ ಸ್ತ್ರೀ ಒಂದು ಜನಾಂಗವನ್ನೇ ಸೃಷ್ಟಿ ಮಾಡಬಹುದು. ಒಬ್ಬ ಸ್ತ್ರೀ ಇಡೀ ಪರಲೋಕ ರಾಜ್ಯವನ್ನೇ ಸಿದ್ಧಿಗೆ ತರಬಹುದು. ಪ್ರಿಯ ಸಹೋದರ ಸಹೋದರಿಯರೇ, ವಿಶೇಷವಾಗಿ ತಾಯಿಯಂದಿರಲ್ಲಿ ನಾನು ಬೇಡ್ಕೊಳ್ಳೋದು ಇಷ್ಟ. ದೇವರು ನಿಮ್ಮ ಕೈಯಲ್ಲಿ ಪರಲೋಕ ರಾಜ್ಯ ಇಟ್ಟಿದ್ದಾರೆ. ಮಕ್ಕಳನ್ನ ಹೇಗೆ ಬೆಳೆಸ್ತೀರಿ? ಒಂದು ವೇಳೆ ಒಬ್ಬ ಹೆಣ್ಣು ಮಗಳನ್ನ ದೇವರು ನಿಮಗೆ ಕೊಟ್ಟಿದ್ದಾರೆ, ಆ ಮಗಳನ್ನ ಹೇಗೆ ಇನ್ನೊಂದು ಮನೆಗೆ ಹೋಗಿ ಆ ಮನೆಯನ್ನ ಪರಲೋಕ ರಾಜ್ಯವನ್ನಾಗಿ ಮಾಡುವುದಕ್ಕೆ ಚಿಕ್ಕವರಿರುವಾಗಲೇ ಯಾವ ಶಕ್ತಿಯನ್ನ ತುಂಬುತ್ತೀರಿ, ಯಾವ ವಿದ್ಯೆಯನ್ನ ಕೊಡ್ತೀರಿ, ಯಾವ ಬುದ್ಧಿಯನ್ನ ತುಂಬುತ್ತೀರಿ, ಯಾವ ಆತ್ಮೀಕವಾದಂತ ಬಲವನ್ನ ಕೊಡ್ತೀರಿ? ಹೇಗೆ ಆ ಮಗಳು ನಿಮ್ಮಂತೆ ಇನ್ನೊಂದು ಮನೆಯಲ್ಲಿ, ಇನ್ನೊಂದು ಜನಾಂಗಕ್ಕೆ ಆಕೆ ಆಸ್ತಿ ಆಗ್ತಾಳೆ? ಅದು ನಿಮ್ಮ ಕೈಯಲ್ಲಿ. ತಾಯಿ ಭೂಲೋಕದಲ್ಲಿ ದೇವರು ಕೊಟ್ಟಂತ ಒಂದು ವರವಾಗಿದ್ದಾಳೆ. ಒಬ್ಬ ಪುರುಷನಿಗಿಂತ ದೇವರ ಸನ್ನಿಧಾನದಲ್ಲಿ ಒಬ್ಬ ಸ್ತ್ರೀ ಬಹಳ ಪ್ರಾಮುಖ್ಯವಾದಂತ ಪಾತ್ರವನ್ನು ವಹಿಸ್ತಾಳೆ. ಯಾಕಂತಂದ್ರೆ ಒಂದು ಜನಾಂಗ ಸಿದ್ಧವಾಗುವಂತ ಒಂದು ಅವಕಾಶ, ಜವಾಬ್ದಾರಿಕೆ ತಾಯಿಯ ಮಡಿಲಲ್ಲಿದೆ. ತಾಯಿಯ ಮಡಿಲಲ್ಲಿ ಮಲಗಿಕೊಂಡು ಕೇಳುವಂತ ಪ್ರತಿಯೊಂದು ಮಾತುಗಳಿಂದ ಒಂದು ಮಗುವು ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ತದೆ, ತನ್ನ ಸಾಮರ್ಥ್ಯವನ್ನ ಪಡ್ಕೊಳ್ತದೆ. ಈ ಭೂಮಿ ಮೇಲೆ ಎದುರಾಗುವಂತ ಎಲ್ಲ ಸಮಸ್ಯೆಗಳನ್ನ ಎದುರಿಸಲು ಬೇಕಾದಂತ ಬಲವನ್ನ ಹೊಂದ್ಕೊಳ್ತದೆ. ಮುಂದೊಂದು ದಿವಸ ದೇವರ ನಾಮದ ಘನತೆಗೆ ಬೇಕಾದಂತ ಹೋರಾಟವನ್ನ ಮಾಡಿ ದೇವರ ಭಯಭಕ್ತಿಯಲ್ಲಿ ಜೀವಿಸಿ
ದೇವರ ರಾಜ್ಯಕ್ಕೆ ಯೋಗ್ಯವಾದಂತ ಜೀವಿತವನ್ನ ಜೀವಿಸುವುದು ಮಾತ್ರವಲ್ಲದೆ ಅನೇಕರಿಗೆ ಬೆಳಕಾಗಿ ಒಂದು ಜನಾಂಗವಾಗಿ ದೇವರ ಮಹಿಮೆಗಾಗಿ ಉಪಯೋಗಿಸಲ್ಪಡುವಂತದ್ದಾಗಿ. ಯೋಸೇಫನು ರೆಬೆಕ್ಕಳ ಹೊಟ್ಟೆಯಲ್ಲಿ ಹುಟ್ಟಿದವ. ಪ್ರಿಯರೇ, ಒಂದು ಜನಾಂಗ ದೇವರು ಸೃಷ್ಟಿ ಮಾಡ, ಆ ಜನಾಂಗದ ಮುಖಾಂತರವೇ ಇವತ್ತು ನಾನು ಮತ್ತು ನೀವು ದೇವರ ರಾಜ್ಯವನ್ನು ಪ್ರವೇಶ ಮಾಡಬೇಕಾಗಿದೆ. ಆ ಜನಾಂಗ ಒಬ್ಬ ಸ್ತ್ರೀಯಿಂದ ದೇವರ ಲೋಕಕ್ಕೆ ತಂದ. ಪ್ರತಿಯೊಬ್ಬ ಸ್ತ್ರೀ ಸಭೆಯಲ್ಲಿ ಒಂದು ಜನಾಂಗವನ್ನ ದೇವರ ರಾಜ್ಯಕ್ಕೆ ಸಿದ್ಧಪಡಿಸುವಂತ ದೇವರ ಮಗಳಾಗಿದ್ದಾರೆ. ನಿಮ್ಮ ಕೈಯಲ್ಲಿ ದೇವರು ದೊಡ್ಡ ಜವಾಬ್ದಾರಿ ಯೋಚಿಸಬೇಕಾಗ್ತದೆ. ನಮ್ಮಲ್ಲಿರುವಂತಹ ದೇವರ ಭಕ್ತಿ, ದೇವರ ಪ್ರೀತಿ ಎಷ್ಟರ ಮಟ್ಟಿಗೆ ಕಾರ್ಯ ಮಾಡುತ್ತದೆ ಎಂಬುದಾಗಿ. ಒಂದು ವೇಳೆ ಪ್ರತಿಯೊಬ್ಬ ಸಹೋದರಿಯರು ಈ ನಿಟ್ಟಿನಲ್ಲಿ ಚಿಂತನೆ ಮಾಡಿದರೆ, ಸ್ವಲ್ಪ ಹೊತ್ತು ಯೋಚಿಸಿದರೆ, ತಮ್ಮ ನಿಜವಾದಂತಹ ಜವಾಬ್ದಾರಿಕೆಯನ್ನು ಅರ್ಥ ಮಾಡ್ಕೊಳ್ತಾರೆ. ದೇವರು ತಮಗೆ ಕೊಟ್ಟಿರುವಂತ ದೇವರ ಮಕ್ಕಳನ್ನ ದೇವರ ರಾಜ್ಯಕ್ಕೆ ಸಿದ್ಧಪಡಿಸ್ತಾರೆ. ಹಾಗೆ ಮಾಡುವ ಹಾಗೆ ಕರ್ತನ ಆತ್ಮನು ಸಭೆಯಲ್ಲಿ ಪ್ರತಿಯೊಬ್ಬ ಸಹೋದರಿಯರನ್ನ ಸಿದ್ಧಪಡಿಸಲಿ, ಆಶೀರ್ವದಿಸಲಿ, ಅಭಿವೃದ್ಧಿ ಪಡಿಸಲಿ, ತನ್ನ ರಾಜ್ಯವನ್ನು ಸಿದ್ಧಿಗೆ ತರಲಿ ಎಂಬುದು ನನ್ನ ಪ್ರಾರ್ಥನೆ. ದೇವರ ವಾಕ್ಯ ಭಾಗಗಳನ್ನ ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಸಮಯದಲ್ಲಿ ನಮ್ಮ ಜೊತೆಲಿ ಪ್ರಾರ್ಥನೆಗಾಗಿ ಹಿರಿಯರಾದಂತ ಪ್ರೇಮನಾಥ್ ಸರ್ ಇದ್ದಾರೆ. ಪ್ರಾರ್ಥನೆ ಮಾಡ್ತೀರಾ? ಪ್ರೇಮನಾಥ್ ಸರ್ ಇದ್ದೀರಾ? ದಯಮಾಡಿ ಪ್ರಾರ್ಥನೆ ಮಾಡಿ. ಸ್ತ್ರೀಯ ಪಾತ್ರವನ್ನ ನಾವು ಸ್ವಲ್ಪ ಮಟ್ಟಿಗೆ ಇವತ್ತು ತಿಳಿದುಕೊಂಡಿದ್ವಿ. ದೇವರ ರಾಜ್ಯವೇ ಈ ಲೋಕದಲ್ಲಿ ಸಿದ್ಧಿ ಆಗ್ಬೇಕಾದ್ರೆ ಒಬ್ಬ ಸ್ತ್ರೀ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ. ಪ್ರತಿಯೊಂದು ಕುಟುಂಬದಲ್ಲಿ ಸ್ತ್ರೀ ಇಲ್ಲದೆ ಕುಟುಂಬವು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ದೇವರು ನಮ್ಮೆಲ್ಲರಿಗೂ ತಾಯಿಯಂದ್ರನ್ನ ಕೊಟ್ಟಿದ್ದಾನೆ, ಮಕ್ಕಳನ್ನ ಕೊಟ್ಟಿದ್ದಾನೆ. ಅವರನ್ನ ನಾವು ಕಡೆಗಾಣಿಸದೆ ಅವ್ರನ್ನ ಪ್ರೀತಿಸಿ, ಅವರು ಈ ಭೂಮಿ ಮೇಲೆ ಕುಟುಂಬಕ್ಕಾಗಿ ಪಡುವಂತ ಪ್ರಯಾಸಕ್ಕೆ ಸಿಗತಕ್ಕ ಪ್ರತಿಫಲ, ಘನತೆ, ಗೌರವ ಪ್ರತಿಯೊಂದು ಕುಟುಂಬಗಳಲ್ಲಿ ಸಿಗುವಂತಾಗಲಿ. ಮತ್ತು ಪ್ರತಿಯೊಬ್ಬ ತಾಯಿ ಈ ಭೂಮಿ ಮೇಲೆ ತಾನು ದೇವರ ರಾಜ್ಯವನ್ನ ಈ ಲೋಕಕ್ಕೆ ತರುವಂತ ಕಾರ್ಯಕ್ಕಾಗಿ ದೇವರು ನನ್ನನ್ನು ಕಳಿಸಿದ್ದಾನೆ. ಆ ಕೆಲಸ ನನ್ನಿಂದ ಆಗಬೇಕಾಗಿದೆ. ಈ ಅಪರಿಮಿತವಾದಂತ ಜ್ಞಾನವನ್ನ ಪಡೆದವಳಾಗಿ ತನ್ನ ಜವಾಬ್ದಾರಿಕೆಯನ್ನ ದೇವರ ಮಹಿಮೆಗಾಗಿ ಸಂಪೂರ್ಣವಾಗಿ ಆಕೆ ಅನುಭವಿಸುವ ಹಾಗೆ, ತನ್ನ ಮಕ್ಕಳನ್ನು ಸಿದ್ಧಪಡಿಸುವ ಹಾಗೆ ಪ್ರತಿಯೊಂದು ಕುಟುಂಬದಲ್ಲಿಯೂ ದೇವರ ಆತ್ಮನು ಪ್ರತಿಯೊಬ್ಬ ಸ್ತ್ರೀಯನ್ನ ಆಶೀರ್ವದಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತಾನೆ. ಮತ್ತು ದಿನನಿತ್ಯ ನಮ್ಮ ಪ್ರಾರ್ಥನೆಯಲ್ಲಿ ಇರಬೇಕಾದದ್ದು ಜಯರಾಮ್, ವೆಂಕಟೇಶ್, ನಿರ್ಮಲ, ಫ್ರಾನ್ಸಿಸ್, ಲಕ್ಷ್ಮಿ ಮತ್ತು ಮುನೇಶ್ ಹಾಗೂ ರಾಯಚೂರು ಡೇವಿಡ್ ಅವರ ತಾಯಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವರಿಗಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮತ್ತು ಹೊರದೇಶಗಳಲ್ಲಿ ವೈಪರೀತ್ಯವಾದಂತ ಹವಾಮಾನದಿಂದ ಬಹಳ ಸಂಕಷ್ಟಗಳು ಉಂಟಾಗ್ತದೆ. ದೇವರು ಚಿತ್ತವಾದರೆ ಕರ್ತನು ಅವುಗಳನ್ನ ಹತೋಟಿಗೆ ತಂದುಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. Let us pray. Oh, gracious Heavenly Father, we thank you, my Lord, for giving us this wonderful opportunity, Lord, once again, to come to your feet, my Lord, early in the morning, Lord, hear your voice and read your words to your servant, my Lord. We are very much thankful to you, also for giving us a quiet sleep, my Lord, and blessing us, accounting from you, my Lord. Lord, we thank you for this wonderful message. As we see how a woman plays an important role on this earth, my Lord. Without a woman, life is empty. As we see a woman sacrifice
life for the sake of our family. Yes, my Lord. As it's understood that through a woman, my Lord, we could see that the God was born through a woman, on account of which, my Lord, we are blessed on this earth. So, Lord, we thank you for this wonderful, my Lord, plans you had. Bless all the women on this earth, my Lord. Please be with them. Strengthen them, my Lord. Please fulfill their desires, Lord. Please give them good health. And Lord, bless all the men on this earth, my Lord, to respect the women and to take care of the women, my Lord, during their time of troubles. We see, my Lord, many women suffering on this earth. We see, my Lord, at the old age, they've been sent to the orphanages without taking care of the old people, my Lord. Since he's a burden, they feel, but forgetting that they're given the birth, keeping a child in the stomach for the 9 months, my Lord. And with so much of pains, they bring forth the child on this earth, forgetting everything, my Lord. We see how the women are struggling on this earth. Lord, we humbly and sincerely pray, my Lord, please take care of the women on this earth and please bless them. Yes, my Lord, I especially pray for Jairam, Venkatesh, Nirmala, Francis, and David's mother, my Lord. As well as, my Lord, I also pray for my neighbors, my Shirima's mother, who has been also hospitalized. Please be with these people, my Lord. And my Lord, you know, my Lord, many others suffering, who are sick and suffering. Please be with them, my Lord. Please guide them. Bless them, my Lord. Comfort them, my Lord. Please bless the hands that they're taking care of them. Bless the medicines that they're taking, my Lord. Bless the medical staff, my Lord, who are treating the patients, my Lord, in the hospitals. Lord, it's miserable, my Lord, to see the things occurring on this earth. Lord, this is nothing but a sign of you are coming, my Lord. We know, my Lord, that you are allowing it so that we shall learn a lesson. But yet, my Lord, people on this earth, including us, forgetting everything, my Lord, we are in our own worlds. So, Lord, please be with us, my Lord. I humbly submit, Lord, myself and the entire congregation to mighty hands, my Lord. Lord, we also pray for the climate that's outside the country. We see how the people are suffering, my Lord. Many are perishing, my Lord. Lord, please have control over the climate, either in India or even outside, my Lord. You know, my Lord, that you have a control over everything. So please, Lord, with all the hopes and beliefs, my Lord, we come to your feet. Please take care of the entire world, my Lord, and please bless us. Once again, Lord, I submit myself and the entire congregation. Bless one and all who are born here. Please be with them, my Lord. And have more and more faith in you, my Lord, and to be blessed. I especially pray for Pastor M. Raju, my Lord, and his family. Please be with him, my Lord, as he's striving hard to bring more and more souls, my Lord, to your mighty hands. Please bless him with his desires, my Lord. Lord, please help him with all the necessities that is required to run this program smoothly and efficiently. Lord, please see that many more souls are brought under this fold, my Lord. We thank you, my Lord, for giving us this wonderful opportunity to remember you, my Lord, and to be with you for moments.
Lead us and guide us, Lord. Please bless this day. And I pray in the precious name of Jesus Christ. Amen. ಆಮೆನ್. Amen. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮ್ಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೇನ್. Amen. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು